ಬಂಗಾರ ಒಲ್ಲ ಹೊರಗೆ ಹಚ್ಚಿ ನೋಡನ್ನ ನಮ್ಮ ಕುಮಾರಕ್ಕ ಕೈಯ ಅಂತ ಹೇಳ್ಯಾರ. ಹೌದು, ಇದೇ ಮಾತನ್ನ ಯಾಕೆ ಹೇಳಿದ್ರಿ ಸರ್ ಅವರು? ಇವತ್ತು ಒಂದು ಗಿಡದಾಗ ಹೂವಾಗಪ್ಪ ಅಂತಂದ್ರ ಹೌದಪ್ಪ ಹೌದು, ಎಲ್ಲಾ ಕಾಯಾಗಿ ಹಣ್ಣಾಗಿ ನಮ್ಮ ಬಾಯಾಗ ಬೀಳ್ತಾವಲ್ಲಕ್ಕ ಬರಂಗಿಲ್ಲ. ಯಾಕೆಪ್ಪ ಯಾಕೆ ನಮ್ಮ ಬಾಯಾಗ ಬೀಳೋದಿಲ್ಲ? ಸ್ವಲ್ಪ ಬಿರುಗಾಳಿ ಬಿಡ್ತಪ್ಪ ಅಂತಂದ್ರ ಗಿಡದಾಗ ಆಗಿರ್ತಕ್ಕಂತ ಹೂ ಏನ್ ಮಾಡ್ತಾವ? ತುಸು ಗಾಳಿ ಉದುರು ಹೋಗ್ತಾವ. ಅದಕ್ಕೆ ಹೇಳ್ಯಾರ ಅವ್ರು ಬಿಟ್ಟಂತ ಹೂಗಳೆಲ್ಲ ಕಾಯಿ ಕಟ್ಟೋದಿಲ್ಲ ಅಂತ ಹೇಳ್ಯಾರ. ಹೌದಪ್ಪ ಹೌದು. ಇನ್ನು ಪುರಾಣ ಹೇಳೋರೆಲ್ಲ ಪಂಡಿತರು ಇರಂಗಿಲ್ಲ, ಶಾಣ್ಯರೇ ಇರಂಗಿಲ್ಲ ಅಂತ ಹೇಳ್ಯಾರ. ಯಾಕೆಪ್ಪ ಯಾಕೆ ಇವರೇ ಯಾಕೆ ಶಾಣೆ ಇರಂಗಿಲ್ಲ? ಈಗ ನಮ್ಮ ನಿಮ್ಮಂತವ್ರು ಪುರಾಣ ಹೇಳೋರು ಬಹಳ ಮಂದಿ ಆಗ್ಯಾರ. ಹೆಂಗ್ ಹೇಳ್ತಾರಪ್ಪ ಪುರಾಣ? ಸ್ಟೇಜ್ ಮ್ಯಾಗ ನಿಂತ ಹೇಳ್ತಾರ ಮಾಡು. ಏನಂತ ಹೇಳ್ತಾರಪ್ಪ? ಯಾರು ಬದನಿಕಾಯಿ ತಿನ್ಬೇಡ್ರ ತಮ್ಮಗಳ, ಬದನಿಕಾಯಿ ತಿಂದ್ರೆ ನಿಮ್ಗೆ ರೋಗ ಬರ್ತೈತಿ, ಯಾರು ಬದನಿಕಾಯಿ ತಿನ್ಬೇಡ್ರಿ ಅಂತ ಮಂದ್ಯಾಗ ಹೇಳುದು. ಹೌದಪ್ಪ ಹೌದು, ಮಂದ್ಯಾಗ ಹೇಳುದು. ಸಂಧ್ಯಾಗ ಹೋಗಿ ಅವ್ವನ ಕೈಲಿ ಒಳಗ್ ಶೇಂಗಾ ಚಟ್ಟ ಹಾಕಿ ಒಳಗ್ ಅಡಗಾಯಿ ಮಾಡಿ ಹೊಡಿದ ಬದನಿಕಾಯಿ ತುಡುಗಲಿ. ಅಂತವ್ರಿಗೇನಪ್ಪ ಅಂತ ನಿಜವಾದ ಪಂಡಿತರ ಅನ್ನಂಗಿಲ್ಲ, ಶಾಣ್ಯರ್ ಅನ್ನಂಗಿಲ್ಲ ಅಂತ ಹೇಳ್ಯಾರ. ಹೌದಪ್ಪ ಹೌದಾ. ಇಲ್ಲಿ ಮಿಂಚಿದ್ದೆಲ್ಲ ಚೊಕ್ ಬಂಗಾರ ಅಲ್ಲ ಅಂತ ಹೇಳ್ಯಾರ. ಯಾಕೆಪ್ಪ ಯಾಕೆ ಬಂಗಾರ ಅಲ್ಲ ಮಿಂಚಿದ್ದೆಲ್ಲ? ಈಗ ಜೋಗ್ಯಾರ ಸಾಮಾನು ಬಂದವ ಬಾಳ ನೋಡಿರ್ಬೇಕಲ್ಲ. ಬಂದಾವ್ರಲ್ಲ ಸಿಂಟ್ಯಾಕ್ಸ್. ಸೆಂಟ್ಯಾಕ್ಸ್ ಅಲ್ಲ ಮಗ, ನಾವು ಬೆಂಟ್ಯಾಕ್ಸ್. ಹೌದು ಬೆಂಟ್ಯಾಕ್ಸ್ ಅಂದ್ರೆ ಆ ಬೆಂಟ್ಯಾಕ್ಸ್ ಹೆಂಗ ಕಾಣಿಸ್ತಾವ ಅಂತ ಕೇಳಿದ್ರ ಹೇಗಪ್ಪ? ಬಂಗಾರಕ್ಕಿಂತ ಹೆಚ್ಚಿಗೆ ಹೊಳಿತಾವ. ಹೊಳಿತಾವ ತಳ 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 ಹೊಳಿತಾವ. ಆದ್ರೂ ಅವಕ್ಕೆ ಬಂಗಾರ ಅಲ್ಲಕ್ಕ ಬರಂಗಿಲ್ಲ. ಬಂಗಾರ ಬೇಕಾದ್ರೆ ಎಲ್ಲಿ ಹೋಗಿ ಚೌಕಾಶಿ ಮಾಡ್ಬೇಕು? ನಾವು ಚಲೋ ಬಂಗಾರ ಯಾವ್ದು, ಸುಮಾರು ಬಂಗಾರ ತಿಳ್ಕೋಬೇಕಾಗಿತ್ತಪ್ಪ ಅಂತಂದ್ರ ಹತ್ತಾರು ಮನಿಗೆ ಹೋಗಿ ಹೊರಗಲ್ಲಿಗೆ ಹಾಕಿ ನೋಡ್ಬೇಕ್ರ. ಅವಾಗ ಹೆಂಗ ಚಲೋ ಬಂಗಾರ ಒತ್ತಟ್ಟಿ ಸುಮಾರು ಬಂಗಾರ ಒತ್ತಟ್ಟಿ ಹಾಕೈತಲ್ಲ. ಹೌದಪ್ಪ ಹೌದಾ. ಹಂಗ ಇವತ್ತಿನ ದಿವಸ ಏನ್ ಮಾಡ್ಯಾರಪ್ಪ ಇವತ್ತಿನ ದಿವಸ? ಒಂದು ಕುರುಬಾಟ ಕಲಾ ಸಂಘ, ಒಂದು ಅರಟಾಳ ಕಲಾ ಸಂಘ. ಹೌದಪ್ಪ ಹೌದು, ಎರಡು ಮ್ಯಾಲ ಕೂಡ್ಸ್ಯಾರ ಅವರು ಕಮಿಟಿ ಅವರು. ಇದ್ರಾಗ ಯಾರ್ಯಾರ ಗಡಿಗೆ ಎಟ್ಟೆಟ್ಟು ಸುಟ್ಟದ್, ಯಾರ್ಯಾರಿಗೆ ಭಗವಂತ ಎಟ್ಟೆಟ್ಟು ಬುದ್ಧಿ ಕೊಟ್ಟ ನೋಡ್ಬೇಕಂತೇಳಿ ಪರೀಕ್ಷೆ ಕುಂಡ್ರಿಸ್ಯಾರ ಮಾಡೋಣ. ಹೌದಪ್ಪ, ಪೇಪರ್ ಬರ್ಲಿಕ್ಕೆ ಕುಂಡ್ಸ್ಯಾರ ಹುಟ್ಟಿಗೆ ಗ್ರಾಮದೊಳಗ. ಇದ್ರಾಗ ಯಾವ ಮಗ ಸ್ವಂತ ಬರಿತಾನ, ಯಾವ ಮಗ ಕಾಪಿ ಹೊಡಿತಾನ, ಹೌದಪ್ಪ ಹೌದು, ಯಾವ ಹೆಚ್ಚಿಗೆ ಮಾರ್ಕ್ ಅಷ್ಟೋತಾನ. ಹೌದಪ್ಪ ಹೌದು, ಅವನಿಗೆ ಮುಂದೆ ಹಾರ್ಕಿಗೆ ಹಚ್ಚೋದೈತಿ. ಕಮ್ಮಿ ಮಾರ್ಕರ್ ತಗೊಂಡ್ ಮಗನ ಇಲ್ಲೇ ದನ ಕೊಡೋದು ಕೆಲಸ. ಒಂದ್ 20 ಎಮ್ಮಿಗಳು ಮಾಡಿ ಎಮ್ಮಿ ಕೈ ಹಚ್ಚಿ ಬಿಡುದು, ಬುದ್ಧಿ ಬರ್ತೈತಿ ಅವಾಗ. ಇವತ್ತ ಕಮಿಟಿಯವರು ಬಹಳ ಪಚ್ಚೆ ಕೂತಾರ ಮಾಡೋಣ. ಹೌದಪ್ಪ ಹೌದು, ಅವ್ರು ಪಚ್ಚ ಕೂತಾರ. ಇನ್ನು ನಾವು ಗಚ್ಚ ಆಗ್ಬೇಕಾಗ್ಯದ. ನಾವು ಗಚ್ಚಾಗಿ ವಿಷಯ ಮಾತಾಡ್ಬೇಕಾಗೈತಿ. ಹೌದಪ್ಪ ಹೌದಾ. ನಮ್ಮ ರಾಯಪ್ಪನ ವಿಷಯ ಇಟ್ಟ ಕಾಲಕ್ಕ ಏನಿಟ್ಟವ್ರು? ಮೌನ ಶ್ರೇಷ್ಠ ಏನ ಮಾತ ಶ್ರೇಷ್ಠ ಅಂತ ವಿಷಯ ಇಟ್ಟ ಕಾಲಕ್ಕ ನಾ ಮಾತ ಅನ್ನುವಂಥದ್ದು ಹಿಡ್ಕೊಂಡು ಬಿಟ್ಟಿದ್ನಿ. ಅವರಿಗೆ ಮೌನ ಅನ್ನುವಂಥದ್ದು ಅವ್ರಿಗೆ ಬಿಟ್ಟಿದ್ನ. ಹೌದಪ್ಪ ಹೌದು, ಗುರುಜಿಗೆ ಬಿಟ್ಟಿದೀವಲ್ಲ. ಅದಕ್ಕೆ ಮಾಡು ಅನ್ನೋ ಒಂದು ಮಾತಂದ ಮಾಡು. ಏನಂದ್ರಪ್ಪ? ಬರೇ ಹೊಲ ಹಿಡಿಯೋದು ಅಷ್ಟೇ ಅಲ್ಲ, ಅದಕ್ಕ ಬಿತ್ತಬೇಕು, ಬೆಳೆ ತೆಗಿಬೇಕು. ಅದು ಬರೇ ಹಿಡಿದು ಅಟ್ಟೆ ಬಿಡುದಲ್ಲ. ಸೋಮ ಮಾಸ್ತರ ತಳ ಕೂತು ಮಾಡೋಣ ಒಂದು ಮಾತು ಹೇಳ್ದ. ಹೌದಪ್ಪ ಹೌದು ಅಂದ್ರಲ್ಲ ಅವರು. ಮಾಡೋಣ ನಿನಗೊಂದು ಮಾತು ಹೇಳ್ತೀನಿ. ಏನಪ್ಪ? ದಿನ ಬಿತ್ತಲಕ್ ಬರಂಗ ಹೋಗಿ ಸಾಮಾರ್ ಬಿತ್ತು ತನನಿ ಬಿತ್ತದ ಹೋಗಲ್ಲ. ಹೌದು, ಅದಕ್ಕ ತಿಥಿ ಇರ್ತಾವ, ಮುಹೂರ್ತ ಇರ್ತಾವ, ಟೈಮ್ ಇರ್ತಾವ. ಮಳಿ ಆಗಬೇಕಲ್ಲ, ಯಾಳಕ್ ಮಳಿ ಆಗ್ಬೇಕು ಅಂದ್ರೆ ಬೀಜ ಪದ ಹೊಲದಾಗ ಬಿತ್ತುದು. ಬರೇ ಹೋಗೋದ ಬಿತ್ತಾನ, ಹೊಲ ಕೊಟ್ಟಾರ ಅನ್ನೋದು ಏನೋ ಸ್ವಚ್ಛ ಮಾಡ್ಲಾರ ಹಂಗೆ ಬಿತ್ತಾವನ್ನಿ. ಈ ಹುಟ್ಟಿಗೆ ಕಂಡಾಪಟ್ಟಿ ಮಳಿ ಆಗೈತಪ್ಪ. ಎಲ್ಲಿ ಬಿತ್ತುದು? ಇಲ್ಲಿ ಏನ್ ಕವನ್ಯಾಗ ಬಿತ್ತದ ಹೋಗಿ? ಅಲ್ರಿ ಮಾಡೋಣ, ಮಾತಾಡೋದು ಮಾತಾಡ್ತೀರಿ, ಮಾತು ಹೋಗಿ ಎಲ್ಲಿ ಮುಡ್ತದ ಅನ್ನುವಂಥದ್ದು ಮನುಷ್ಯ ಮೊದಲು ಪ್ರಜ್ಞೆ ಬೇಕು. ಬೇಕಲ್ಲ, ತಲೆಯಾಗ ಬೇಕು. ಮಾತಾಡ್ಲಿಕ್ಕೆ ಸರಳ ಕರೆ, ಹೌದು, ಮಾಡಿ ತೋರ್ಸೋದು ಬಹಳ ಕಠಿಣ. ಇದು ಮೊದಲು ತಲೆಯಾಗಿರ್ಲಿ. ನೀವು ಹೇಳಿದ್ರಿ ಕಲಿಬೇಸ್ ಮಾಸ್ತರ್ ಒಂದು ಮಾತು ನೀವು ಹೇಳಿದ್ರಿ, ಎಲ್ಲರಿಗೂ ಕೇಳಿರಿ. ಏನ್ ಹೇಳಿದ್ರಪ್ಪ? ಏನ್ ಹೇಳಿದ್ರು ಅಂತ ಕೇಳಿದ್ರ, ಯಾವ ದಸರತ್ ಮಹಾರಾಜ್ ಯುದ್ಧ ಮಾಡುವಂತ ಟೈಮ್ದಾಗ, ಹೌದಪ್ಪ ಹೌದು, ಅಲ್ಲಿ ರಥದ ಕಡೆ ಆರೋಯ್ತು. ಮೌಲ್ಯದಿಂದ ಬಂದೇನಪ್ಪ ಅಂತಂದ್ರೆ ಹೆಣ್ತಾಗಿರ್ತಕ್ಕಂತ ಕೈಕಾದೇವಿ ಹೌದು, ಆ ಕಿರುಬಾಳ್ ಹಾಕಿ ಗಂಡಗ್ ಯುದ್ಧದಾಗ ಜಯಿಸ್ಕೊಂಡು ಬಂದಳು. ಹೌದು, ಅವಾಗ ದಸರತ್ ಮಹಾರಾಜ್ ಕೇಳ್ತ, ನನಗೆ ಎಷ್ಟು ಸಹಾಯ ಮಾಡಿದಲ್ಲ, ಅದು ಪ್ರಾಣ ಉಳಿಸಿದೆಪ್ಪ ಅಂತಂದ್ರ, ನೀ ಏನ್ ಬೇಡ್ತಿ ಬೇಡ ಅಂದ ಕಾಲಕ್ಕ ರಾಮಗ್ ವನವಾಸ ಕಳಿಸ್ಬೇಕು. ಹೌದು, ನನ್ನ ಮಗ ಭರತಗ ಪಟ್ಟಾಭಿಷೇಕ ಮಾಡ್ಬೇಕಂತೇಳಿ ಹಿಂಗ ಮಾತು ಮಾತಾಡಿ ರಾಮಕ್ ವನವಾಸ ಕಳ್ಸಾರ. ಅಂದ್ರೆ ನಿಮ್ ಮಾತು ಎಲ್ಲಿ ಹೋಯ್ತು ಅಂತ ಹೇಳಿದ್ರು ಕಲ್ಮೇಶ್ ಮಾಸ್ತರ್ ಅವ್ರ. ಅವ್ರು ಹೇಳಿದ್ರು ಅವ್ರ ಮಾತಾಡೋಣ. ಕಲ್ಮೇಶ್ ಮಾಸ್ತರ್ ಅವ್ರ ಮಾತು ಹೋಗಿ ಎಲ್ಲಿ ಮುರ್ತದ, ಮಾತಾಡ್ಲಿಕ್ಕೆ ಸರಳ ಐತಿ. ಹೌದು, ಅಲ್ಲ ಇಟ್ಟು ದೊಡ್ಡ ಪಂಡಿತರದಿರಿ, ಪುರಾಣಕಾರದಿರಿ, ಸಾಹಿತ್ಯಗಾರರದಿರಿ, ಈ ಮಾತು ಜಾರ ಕರ್ತ ಯುದ್ಧ ಭೂಮಿಯಾಗ ಹೇಳಿದ್ರಪ್ಪ ಅಂತಂದ್ರ ಇವತ್ತು ಸಿದ್ಧಾಂತ ಮಾಡಿದ್ರೆ ಒಟ್ಟು ಹಾಕಿ ಇವತ್ತು ನಿಮ್ಮ ಬೇಲೆ ಬಿಟ್ಟು ಹೋಗ್ತೀನ. ಹೌದಪ್ಪ ಹೌದು, ಪುರಾಣ ಆಧಾರ ಕೊಡ್ತೀನಿ, ಲೇಖ ಆಧಾರ ಕೊಟ್ಟು ಹೋಗ್ತೀನಿ. ಯುದ್ಧ ಭೂಮಿ ಒಳಗೆ ಏನು ಬೇಡ್ತಿ ಬೇಡ ಅಂದ ಕಾಲಕ್ಕ ಈಗ
ಅವಾಗೇನಪ್ಪ ಅಂತಂದ್ರ ರಾಮಗೇನಪ್ಪ ಅಂತಂದ್ರ ಏನ್ ಮಾಡ್ದೈತಿ ಕೈಕಾದೇವಿ ಆ ದಶರಥ ಮಹಾರಾಜ್ ಹೇಳ್ತಾನ ನಾನು ಹಿಂದ ಉದ್ದ ಭೂಮಿ ಒಳಗ ಮಾತು ಕೊಟ್ಟಿದ್ದಿ. ಹೌದಪ್ಪ ಹೌದು. ನಾ ಬೇರ್ದಕ್ರ ಹೊರ ಕೊಡ್ತೀನಿ ಅಂತೇಳಿ ಮಾತು ಕೊಟ್ಟಿದ್ದಿ. ಹೌದು. ಆವಾಗ ನೀನ್ ಮಾತು ಕೊಡುವಂತ ಕಾಲಕ್ಕ ಅವಾಗೇನಪ್ಪ ಅಂತಂದ್ರೆ ಕೈಕಾದೇವಿ ಮಾತು ಕೇಳೇನಪ್ಪ ಅಂತಂದ್ರ ರಾಮಗ ವನವೇಶಕ ಬಿಟ್ಟಾನ. ಬರುತ್ತಿನ ಪಟ್ಟಾಭಿಷೇಕ ಮಾಡ್ಲಕ್ಕ ಅವಾಗ ಮಾಡ್ಯಾರಪ್ಪ ಮಾಡ್ಯಾರಲ್ಲ. ನೀವೇನ್ ಹೇಳ್ತೀರಿ? ಯುದ್ಧ ಭೂಮಿ ಒಳಗೆ ಮಾತು ಕೊಟ್ಟಾನ ಅಂತ ಹೇಳ್ತೀರಿ. ಹೌದು. ನಿಮ್ಮ ಹಂತಕ್ಕೆ ಆ ಲೇಖದೊಳಗೆ ಯುದ್ಧ ಭೂಮಿ ಒಳಗೆ ಮಾತಾಡ್ಯಾರ ಇದು ಬೇಕಲ್ಲ. ಏ ಹುಡುಗರೇ ಹೇಳಿದ್ರಿ ನೀವು ಮಾತಾಡಿರ್ತಕ್ಕಂಥ ಮಾತೆ. ಹೌದು. ಅಲ್ಲಿ ಏನಾಗ್ಯದ ಮಾತಾಡಂತ ನಿಮ್ಮ ಮೌನದಲ್ಲಿ ಏನಾಗ್ಯದ ಅದು ಹೇಳ್ರಿ ಅಂತ ನಾ ಹೇಳಿದೆ. ಹೌದು ಹೇಳಿದ್ವಲ್ಲ. ಹೇಳಿದ್ರಿ ಇನ್ನೊಂದು ಮಾತವ್ರು ಏನತ್ರಿ? ಗಣಪತಿಗೆ ಏನಪ್ಪ ಅಂತಂದ್ರ ಹೌದಾ ಷಣ್ಮುಖದ ಗಣಪತಿಗೆ ಏನಪ್ಪ ಅಂತಂದ್ರ ದೇಶ ಸಂಚಾರ ದೇಶ ಪರ್ಯಟನೆ ಮಾಡ್ಬಾರಿ. ಯಾರು ಮೊದಲಿಗೆ ಮಾಡ್ಬರ್ತೀರಿ ಅವ್ರಿಗೇನಪ್ಪ ಅಂತಂದ್ರ ರಾಜ್ಯ ಏನು ಆ ಸಿದ್ಧಿ ಬುದ್ಧಿಗೆ ಲಗ್ನ ಮಾಡಿ ಏನಪ್ಪ ಅಂತಂದ್ರ ಷಣ್ಮುಖ ಹೋದ ಗಣಪತಿ ಅಲ್ಲೇ ತಾಯಿ ತಂದೆ ಸುತ್ತ ಹಾಕದ. ಹೌದು. ಏನು ಮಾತಾಡಿ ಹೋಗ್ಯಾರ ಏನು ಮೌನದಿಂದ ಹೋಗ್ಯಾರ ಅವರು. ಬೇಕಲ್ಲ ಅದು ಮಾತಾಡಿ ಹೋಗ್ಯಾರ ಮೌನದಿಂದ ಹೋಗ್ಯಾರೋ. ಅವಾಗ ತಾಯಿ ತಂದೆ ಕೇಳ್ತಾರ ಗಣಪತಿಗೆ ಏನಂತಪ್ಪ? ಅಲ್ಲಪ್ಪ ನೀವು ಹೋಗಿ ಸುತ್ತ ಹಾಕಿ ಬಂದ್ ಜಗತ್ತೇ ಸುತ್ತ ಹಾಕಿ ಬಂದ್ರೆ ನಮ್ಮ ಸುತ್ತ ಯಾಕೆ ಹಾಕಲ್ಕತ್ತಿದ ಅಂದ ಕಾಲಕ್ಕ ಇಡೀ ಜಗತ್ತೇ ನಿಮ್ಮಂತೈತಿ. ಆ ಜಗತ್ತೇ ಇಲ್ಲಿ ಅನ್ನೋದ್ ಬಳಕ ಮತ್ತೆ ಜಗತ್ತಲ್ಲಿ ಅಂತ ತಿಳ್ಕೊಂಡು ಅದಕ್ಕೆ ತಾಯಿ ತಂದೆ ಸುತ್ತ ಹಾಕಲ್ಕತ್ತೀನಿ ಅಂತೇಳಿ ಏನು ಮಾತಿನಿಂದ ಹೇಳಲು ಅಥವಾ ಏನಿಲ್ಲ ಹೇಳಲ್ಲ ಅಲ್ಲಿ ಮಾತು ಕೊಟ್ಟಾನು. ನಿಮ್ಮ ಮೌನದಿಂದ ಏನಾಗ್ಯದ ಅದನ್ನ ಹೇಳ್ರಿ. ಹೌದು. ಮೌನದಿಂದ ಇಂಥವ್ರು ಉದ್ಧಾರ ಆಗ್ಯಾರ ಅದನ್ನ ಹೇಳ್ರಿ. ಹೇಳಲ್ಲ ಅದನ್ನ ಹೇಳಿದ್ರು ಒಂದು ಮಾತ ಏನತ್ರಿ? ಮಾತು ಮನಿ ಕೆಡಿಸ್ತು ತೂತ್ ಒಲಿ ಕೆಡಿಸ್ತು. ಮಾತು ಬೆಳ್ಳಿ ಮೌನ ಬಂಗಾರ. ಹೇಳಿದವ್ರು ಮಾತ ಹಿಂಗ ಮೌನ ಬೆಳ್ಳಿ ಬಂಗಾರ ಐತಿ ನಿಮ್ಮ ಮಾತ ಬೆಳ್ಳಿ ಐತಿ ಅಂತ ಹೇಳ್ಯಾರ. ಅದಕ್ಕೆ ಹೇಳ್ಯಾರ ಏನತ್ರಿ? ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಹೇಳ್ಯಾರ. ಹೌದಪ್ಪ ಹೌದಾ. ಮಾತೇನಪ್ಪ ಅಂತಂದ್ರೆ ಮಾತಿನಿಂದ ಜಗತ್ತೇ ಗೆಲ್ಲಬಹುದು. ಹೌದಪ್ಪ. ಇಡೀ ಮಾತಿಲ್ಲಾರ್ದೆ ಇಡೀ ಪ್ರಪಂಚನೇ ನಡೆಯಂಗಿಲ್ಲ, ವ್ಯವಹಾರಿಕ ಜೀವನನೂ ನಡೆಯಂಗಿಲ್ಲ. ನಡೆಯಲ್ಲಪ್ಪ ನಡೆಯಂಗಿಲ್ಲ. ನೀವು ಸುಮ್ಮ ಕೂತ್ ಬರ ನೋಡ್ರಿ ಹೋರ್ ಯಾರು ಕೇಳ್ತಾರ ನಿಮ್ಗ? ಹೌದು. ಡೊಳ್ಳಿನ ಪದ ಹಾಡು ಮಾಡಿಪ್ಪ ನೋಡ್ ಒಟ್ರು ಮೂಕಾಗಿ ಸುಮ್ ಕೂತ್ ಹೋಗ್ರು ನೋಡು ಈಗ ಆಟಾಳಕ. ಇವತ್ತಿಲ್ಲಿ ಕಲ್ಮೇಶ್ ಮಾಸ್ತರ ಭಂಡಾರ ಕೊಟ್ಟಾರಪ್ಪ ಅಂತಂದ್ರ ಹೌದಪ್ಪ ಹೌದಾ. ಏನ್ ಚಂದ ಮಾತಾಡ್ತಾರ ಅಂತ ಕೊಟ್ಟಾರ ಏನ್ ಬರೋ ಸುಮ್ಮ ಕೂತ್ ಹೋಗ್ಲತ್ತ ಕೊಟ್ಟಾರ ಅವ್ರು. ಏನ್ ಅವ್ರು ಮೂಕದಾರ ಅಂತ ಕೊಟ್ಟಾರ ನೀವು? ಚಲೋತನ ಮಾತು ಹೇಳ್ತಾರ ಅದು ಕೊಟ್ಟಾರ ಭಂಡಾರ. ಚಂದಗೆ ಒಳ್ಳೆ ಮಾತು ಹೇಳ್ತಾರತ್ತೆ ತಿಳ್ಕೊಂಡು ನಮಗ ನಿಮಗ ಕುಡಿಸ್ಯಾರ ಇಲ್ಲಿ. ಹೌದಪ್ಪ ಹೌದಾ. ಮಾತು ಹೇಳ್ತೀನಿ ನಿಮಗ. ಏನಪ್ಪ? ಜಗತ್ತಿನೊಳಗ ಮಾತಿನಿಂದ ಯಾರು ಉದ್ಧಾರ ಆಗ್ಯಾರ, ಯಾರ ಜೀವನ ಉಳಿದೈತಿ. ಹೌದು. ಹೆಂಗ್ ಹೇಳೋದು ಮಾತು ಮಾಡೋಣ. ಹೆಂಗಪ್ಪ ಮಾತ? ಯಾವ ತಂದೆ ಬರಮದೇವರ ತಾಯಿ ಸೂರಮ್ಮದೇವಿ ಹೊಟ್ಟಿಲೆ ಬೀರದೇವ್ರ ಹುಟ್ಟಕ್ಕಿಂತ ಮುಂಚಿತವಾಗಿ ಏನಾಗಿದ್ರಿ? ಕಲ್ಮೇಶ್ ಮಾಸ್ತರ ಕೇಳಿ ಮಾತ ಆ ವಿಷಯ ಕೇಳ್ರಿ ಮೊದಲ. ಬೀರದೇವರು ಸೂರಮ್ಮದೇವಿ ಹೊಟ್ಟಾಗಿದ್ದ. ಹೌದಪ್ಪ ಹೌದಾ. ಹೆಣ್ಣು ಹುಟ್ಟಿದ್ರೆ ಗಂಡಿಗೆ ಮೂಲ, ಗಂಡು ಹುಟ್ಟಿದ್ರೆ ಹೆಣ್ಣಿಗೆ ಮೂಲ ಅಂತ ತಿಳ್ಕೊಂಡು ಸೋದರ ಮಾವ ಕೈವಿ ನಾರಾಯಣಗೌಡ ಹೌದಪ್ಪ ಏನ್ ಮಾಡಿದ? ವಿಷದ ಬುತ್ತಿ ಒಳಗೆ ವಿಷ ಹಾಕಿ ಕಳಿಸಿದ್ದ. ಹೌದಪ್ಪ. ಅವಾಗ ತಾಯಿ ಸೂರಮ್ಮದೇವಿ ಏನ್ ಮಾಡಿದ್ರು? ತವ್ರ ಮನೆ ಬೆಂಕಿ ಬುತ್ತಿ ಅಂತ ತಿಳ್ಕೊಂಡು ಪ್ರೀತಿಯಿಂದ ಉಣಿಬೇಕಂತ ತಿಳ್ಕೊಂಡು ಬುತ್ತಿ ಬಿಚ್ಚಿದ್ರು. ಹೊಟ್ಟಾಗಿರ್ತಕ್ಕಂತ ಬೀರದೇವ್ರ ಏನ್ ಮಾತು ಹೇಳಪ್ಪ? ಬೀರದೇವ್ರ ಹೊಟ್ಟಾಗಿರ್ತಕ್ಕಂತ ಬೀರದೇವ್ರ ಹೇಳ್ತಾನ ತಾಯಿ ತವ್ರ ಮನೆ ಬುತ್ತಿ ಮಾಡೋದಂತ ಹೆಕ್ಕಿಲೆ ಉಣಿಬೇಡ. ಹೌದು. ಅಲ್ಲಿ ಇರ್ತಕ್ಕಂತ ನಿನ್ನ ಹತ್ತಕ್ಕಿರ್ತಕ್ಕಂತ ಮನೆಯೊಳಗಿರ್ತಕ್ಕಂತ ಬೆಕ್ಕಿಗೆ ಒಂದು ತುತ್ತು ಒಗದು ನೋಡತನ ಕಾಲಕ್ಕ. ಹೌದಪ್ಪ ಹೌದಾ. ಅವಾಗ ಬೆಕ್ಕಿಗೆ ಒಗದು ನೋಡ್ತಾಳ. ಬೆಕ್ಕೇನಪ್ಪ ಅಂತಂದ್ರ ಪ್ರಾಣ ಬಿಡ್ತೈತಿ. ಒಂದು ಬುಕ್ ನಾವು ಪ್ರಾಣ ಬಿಟ್ಟೈತಿ, ಒಂದು ಬುಕ್ ನ ಕಂದಾನ ಹಾಕ್ಯದತ್ತ ಬರ್ದಾರ ಬಿಡು. ಬರ್ದಾರ್ಲ. ಅವಾಗೇನಪ್ಪ ಅಂತಂದ್ರ ತವ್ರ ಮನಿ ಸೀರೆ ಅಂತ ತಿಳ್ಕೊಂಡು ಹೌದು ಬೆಕ್ಕಿನ ಉಣಿಬೇಡ ತಾಯಿ ಏನ್ ಮಾಡತ್ ಹೇಳಿದ್ರಿಪ್ಪ ಅಲ್ಲಿ? ಮನೆಯೊಳಗಿರ್ತಕ್ಕಂತ ನಡಗಂಬ ಕುಡಿಸತನ ಕಾಲಕ್ಕ. ಅವಾಗೇನಪ್ಪ ಅಂತಂದ್ರ ಆ ನಡಗಂಬ ಕುಡಿಸದಾಕರ ಬೆಂಕಿ ಹತ್ತಿ ಬಿಡ್ತಾವಾಗ. ಹೌದು. ಉರಿ ಹತ್ತಲ್ಲಿ ಅಲ್ಲಿ ಏನಾಗ್ಯದ ಅಂತ ಕೇಳಿದ್ರ ಸರ್ಕಂತ ಬೀರದೇವ್ರ ಹೊಟ್ಟಾಗಿರ್ಲಕ್ಕಾಗ ತಾಯಿ ಸೂರಮ್ಮದೇವಿ ಜೋಡಿ ಮಾತಾಡಿದ್ಲಪ್ಪ ಅಂತಂದ್ರ ಅವ್ನ ಕೀರ್ತಿ ಮುಗಿಲತ್ರ ಕುಳಿತಿದ್ದೇನೋ ಹೆಸರು ಉಳಿತಿದ್ದೇನೋ ಇಲ್ಲ. ಹೊಟ್ಟಾಗಿರ್ತಕ್ಕ ಮಾತು ಹೇಳೋದಲ್ಲ ತಾಯಿಗೆ ಹೊಟ್ಟಾಗಿರ್ಲಕ್ಕಾಗ ಹೇಳೋಣ. ಹೌದು. ಅವಾಗೇನಪ್ಪ ಅಂತಂದ್ರ ಮುಂದೆ ಬೀರದೇವ್ರ ಹುಟ್ಟಿ ಬಂದ. ಹಳ್ಳಿಗೆ ಬಿಳುಗುಡಿಯಾಗ ಹುಟ್ಲಿ ಬೀರಪ್ಪ ಅಂತೇಳಿ ಹಾರೈಸಿ ಕಳ್ಸಾಳ ತಾಯಿ ಸೂರಮ್ಮದೇವಿ. ಎಲ್ಲಾದ್ರೂ ಕೂಡ ಬೀರಪ್ಪ ದೇವರ ಕೂಡ ಉಳಿದೈತಿ. ಉಳ್ದದಪ್ಪ ಉಳ್ದದಲ್ಲ. ಇದು ಮಾತಿನಿಂದ ಉಳಿದೈತು ಏನು
ಮೌನದಿಂದ ಜರ್ ಕರ್ತ ಹೊಟ್ಟಾಗಿರ್ಲಕ್ಕ ಗಪ್ಪೆ ಕೂತಿದಪ್ಪ ಅಂತಂದ್ರ ಮೌನ ಆಗಿ ಹೊಟ್ಟೆ ಒಳಗ ಕೂತಿದಂದ್ರ ಅವ್ನು ಕೀರ್ತಿ ಬೆಳಿತಿದ್ದನು. ಮತ್ತ ಜಗತ್ತಿನೊಳಗ ಹೌದಾ? ಏನ ಮಾತು ಶ್ರೇಷ್ಠತಿರೋ ಏನ ಮೌನ ಶ್ರೇಷ್ಠತಿರೋ? ಮಾತೇ ಹೆಚ್ಚಿಂದಲ್ಲ. ಹೇಮರಟ್ಟಿ ಮಲ್ಲಮ್ಮ, ಹೌದು, ಹೇಮರಟ್ಟಿ ಮಲ್ಲಮ್ಮ ಹುಚ್ಚು ಗಂಡರು ಜೋಡಿ ಮೆಚ್ಚು ಮಳೆ ಮಾಡುದು ಮಾಡ್ಯಾಳಪ್ಪ ಮಾಡ್ಯಾಳಲ್ಲ. ಅವಾಗೇನಪ್ಪ ಅಂತಂದ್ರೆ ಶ್ರೀಶೈಲ ಮಲ್ಲಿಕಾರ್ಜುನ ಸಣ್ಣಕ್ಕಿರ್ಲಕ್ಕಾಗಿದ್ರು ಕೂಡ ಹೌದಪ್ಪ, ಶ್ರೀಶೈಲ ಮಲ್ಲಿಕಾರ್ಜುನನ ಜ್ಞಾನ ಮಾಡ್ತಿಳಾಕಿನ ಭಕ್ತಿಗೆ ಮೆಚ್ಚಿ ಭಾವಕ್ಕೆ ಮೆಚ್ಚಿ ಸಾಕ್ಷಾತ್ ಮಲ್ಲಯ್ಯ ಬಂದು ಹೌದು, ಏನು ಬೇಡ್ತಿ ಬೇಡ ಮಲ್ಲಮ್ಮ ನಿನಗೆ ಬೇಡದು ಕೊಡ್ತೀನಿ ಅದ ಕಾಲಕ್ಕ. ಅವಾಗ ಆಕೆ ಏನಂದ್ರಪ್ಪ ಅಂತಂದ್ರ ಮಲ್ಲಮ್ಮ ಏನಿಪ್ಪ ಯಪ್ಪ ನನ್ನ ಕುಲಕ್ಕೆ ರಡ್ಡರ್ ಕುಲಕ್ಕೆ ಯಾವತ್ತೂ ಸಿರ್ತಾನೆ ಇಲ್ಲಿ ಅಂತ ವರ ಕೊಡೋದ ಕಾಲಕ್ಕ. ಹೌದಪ್ಪ ಹೌದಾ? ಅಲ್ಲಿ ಹೇಮರಟ್ಟಿ ಮಲ್ಲಮ್ಮ ಸಿರಿತನ ಪಡ್ಕೊಂಡಲ್ಲ ರೆಡ್ಡರ ಕುಲಕ್ಕೆ ಇನ್ನಾದ್ರೂ ಕೂಡ ಬಡತನ ಅನ್ನೋದೇ ಇಲ್ಲ. ಇಲ್ಲಪ್ಪ ಇಲ್ಲ. ಇದು ಮಾತಾಡಿ ಪಡ್ಕೊಂಡವ ಏನು ಶುಭ ಮೌನದಿಂದ ಕೂತು ಪಡ್ಕೊಂಡಾಳು. ಮಾತಾಡಿ ಪಡ್ಕೊಂಡಳ ಸಿರ್ತಾನ. ಮತ್ತ ಜಗತ್ತಿನೊಳಗ ಹೌದು. ಏನು ಮಾತು ಶ್ರೇಷ್ಠತಿರೋ ಏನೋ ಮೌನ ಶ್ರೇಷ್ಠತಿರೋ? ಮಾತೇ ಹೆಚ್ಚಿಂದಲ್ಲ. ಈಗ ಮನಿಗ್ ಹೋಗಿರಿ, ಹೌದು ಹೋಗ್ತಾರು. ಮನಿಗ್ ಏನಾರ ವ್ಯವಹಾರಕ್ಕೆ ಬೇಕಾಗಿತ್ತಪ್ಪ ಅಂತಂದ್ರೆ ಮತ್ತೊಬ್ರ ಮನಿಗ್ ಹೋಗಿ ಏನು ಸುಮ್ಮ ನಿಂದಿರ್ತೀರೋ ಏನಾರ ಹೋಗಿ ಮಾತಾಡ್ತೀರಿ ನೀವು? ಮಾತಾಡ್ಬೇಕಲ್ಲ, ಏನ್ರ ಕಡ ಬೇಡೋದಾಗ್ಲಿ ಏನ್ ಬೇಡ ಮಾತು ಹೇಳ್ಬೇಕಲ್ಲ ಅಲ್ಲಿ. ಈಗ ಬೀಗ ರೂಪ ಇದ್ರು ಮನಿಗ್ ಬಂದ್ರಪ್ಪ ಅಂತಂದ್ರ ಹೌದಪ್ಪ, ಏನ್ ಅವ್ರ ಜೋಡಿ ಮಾತಾಡ್ಲಾರ್ದೆ ಒಳಗ್ ಕಲ್ಕೋತಿರೋ ಸುಮ್ಮ ಮನಿಗ್ ಬಂದ್ರ ಗಪ್ಪ ನಿಂತು ನೀರ್ ಕೊಡ್ತಿರೋ? ಮಾತಾಡ್ಬೇಕಲ್ಲ. ಈಗ ಹೆಣ್ಣ ಗಂಡಿನ ಯಾವಾರ ಮಾಡಕ್ ಹೋಗ್ತಾರಪ್ಪ, ಅಲ್ಲಿ ಸುಮ್ಮ ಮೂಕತ್ ಕುರ್ಚೆ ಕೂತ್ಕಿಸಿ ನಾಷ್ಟ ಊಟ ಮಾಡಿ ಮನಿಗ್ ಬರ್ತಾರನು? ಮಾತಕತ ಮಾಡಿ ಬಾಂಡಪ್ಪ ಬಾಂಡ ಏನು ಮುಖ್ಯದು. ಮತ್ತ ಜಗತ್ತಿನೊಳಗ ಹೌದಾ? ಮಾತನ್ನುವಂಥದ್ದು ಬಹಳ ಶ್ರೇಷ್ಠ ಐತಿ. ಹೌದು. ಇನ್ನ ಮಾತಿನಿಂದ ಸತ್ತ ಗಂಡನ ಜೀವ ಹೊರಪಡಿಸ್ಕೊಂಡ್ರು ಯಾರು? ಯಾರಪ್ಪ? ಸತ್ಯವಾನನ ಬಡಿದ ಸಾವಿತ್ರಿ ದೇವಿ. ಹೌದಪ್ಪ ಹೌದು. ಸತ್ಯವಾನ ಸಾವಿತ್ರಿಗೆ ತನ್ನ ತಂದಿದ್ದಿರ್ತಕ್ಕಂಥವ ಏನಂತಪ್ಪ? ಇಲ್ಲಿ ಗಂಡನ ಆಯುಷ್ಯ ತುಸು ಐತಿ. ಹೌದು. ಅವನಿಗೆ ಮದುವೆ ಮಾಡ್ಕೋಬೇಡ, 1 ವರ್ಷದಾಗ ಅವ ಸಾಯ್ತಾನಂತೇಳಿ ನಾರದ ಹೇಳ್ದ, ತಂದು ಹೇಳ್ದ. ಹೌದಪ್ಪ ಹೌದು. ಯಾರು ಮಾತು ಕೇಳಿಲ್ಲ. ಸತ್ಯವಾನನ ಬರೆದ ಸಾವಿತ್ರಿ ದೇವಿ ಇದ್ರ ಇರ್ಲಕ್ಕ ಅಂತ ಗಂಡನೆ ಮಾಡ್ಕೋತೀನಿ ಅಂತೇಳಿ ಸತ್ಯವನ್ನ ಮದುವೆ ಮಾಡ್ಕೊಂಡು ಹೋದ್ರು. ಹೌದಪ್ಪ. ಅತ್ತಿ ಮಾವ ಕೊಟ್ಟಿದ್ರು, ರಾಜ್ಯಭಾರ ಹಾಳಾಗಿತ್ತು, ಕಾಡಾರೆಲ್ಲ ತಿರುಗಿಯಲ್ಲಕತ್ತಿದ್ರು. ಹೌದು. ಆದ್ರೂ ಗಂಡನ ಮಾಡ್ಕೊಂಡು ಸತ್ಯವಾನನ ಜೋಡಿ ಎಲ್ಲ ತನ್ನ ಐಶ್ವರ್ಯ ಏನಪ್ಪಾ ಅಂತಂದ್ರೆ ತನ್ನ ಮೈ ಮೇಗಿರ್ತಕ್ಕಂತ ಆ ಆಭರಣಗಳನ್ನೆಲ್ಲಾನು ಬಿಚ್ಚಿಟ್ಟು ಹೌದು ಗಂಡನ ಬೆನ್ನತ್ತಿ ಯಾರು ಹೋದ್ರು? ಸತ್ಯವಾನನ ಮಾಡಿದ ಸಾವಿತ್ರಿ ದೇವಿ ಹೋದ್ರು. ಅಲ್ಲಪ್ಪ ಹೋಗಲ್ಲ. ಗಂಡನ ಆಯುಷ್ಯ ಮುಗಿಲಿಕ್ಕೆ ಬಂತು. ಹೌದು. ಅವಾಗ ಏನಪ್ಪಾ ಅಂತಂದ್ರೆ ಅತ್ತೆ ಮಾವನ ವಿರುದ್ಧ ಕೂತೇನಪ್ಪಾ ಅಂತಂದ್ರೆ ಒಂದು ಆಚರಣೆ ವ್ರತ ಮಾಡ್ತಾಳಕ್ಕಿ. ಇನ್ನಾದ್ರೂ ಕೂಡ ಸಾವಿತ್ರಿ ವ್ರತ ಅಂತ ಏನಾದ್ರೂ ಮಾಡ್ತಾರ ಮಾವು? ಹೌದಪ್ಪ ಮಾಡ್ತಾರಲ್ಲ. ವ್ರತ ಮಾಡ್ತಾರ. ಅವನು ಆಯುಷ್ಯ ಮುಗಿಲಿಕ್ಕೆ ಒಂದೇ ದಿನ ಉಳಿತು. ಮುಂಜಾನೆ ಅಂತ ನಾನು ಹೋಗ್ತೀನಿ ಕಟ್ಟಿಗೆ ತರ್ಲಾಕತ್ತೆ ತಿಳ್ಕೊಂಡು ಮಾವನ ಕೈಲಿ ಆಜ್ಞೆ ಮಾಡ್ಕೊಂಡು ಮಾವನ ಕೈಲಿ ಮಾತು ತಗೊಂಡು ಕಟ್ಟಿಗೆ ಹೊಂಟರು. ಯಾರು? ಯಾರಪ್ಪ? ಸಾವಿತ್ರಿ ದೇವಿ. ಹೌದಪ್ಪ ಹೌದು. ಅವಾಗ ಸತ್ಯವಾನ ನಾನು ಬರ್ತೀನಿ ನಿನ್ನ ಜೊತೆ ಅಂತ ತಿಳ್ಕೊಂಡು ಗಂಡ ಹೆಂಡತಿ ಇಬ್ರು ಕೂಡಿ ಅಡವಿಗೆ ಹೋದ್ರು. ಹೋಗಿ ಕಟ್ಟಿಗೆ ಕಡಿಬೇಕಂತಿದ್ರು. ಕಟ್ಟಿಗೆ ಕಡಿಯುವಂತ ಟೈಮ್ ಕಣ್ಣಿಗೆ ಕತ್ಲು ಬಂದಂಗ ಆಲಕತ್ತು. ಹೌದಪ್ಪ ಹೌದು. ಹ್ಯಾಂತಿಗೆ ನನಗೆ ಕಣ್ಣು ಮಂಜಾಲಕತ್ತಾವ ಅಂತ ತಿಳ್ಕೊಂಡು ಹ್ಯಾಂತಿ ತೊಡಿ ಮಲ್ಕೊಂಡು ಅಲ್ಲೇ ಏನಪ್ಪಾ ಅಂತಂದ್ರ ಪ್ರಾಣ ಬಿಡ್ತಾನೆ. ಯಾರು? ಯಾರಪ್ಪ? ಸತ್ಯವಾನ. ಹೌದು ಹೌದು. ಏನೋ ಉಸಿರಾಟ ನಿಂದ್ರಿಸಿ ಬಿಡ್ತಾನ. ಅವಾಗ ಯಮರಾಜ ಬರ್ತಾನ. ಯಮರಾಜ ಬಂದು ಏನ್ ಮಾಡ್ತಾನು? ಅವಾಗ ನಿನ್ನ ಗಂಡನ ಜೀವ ಒಯ್ಬೇಕಾಗ್ಯದ, ಪ್ರಾಣ ಒಯ್ಬೇಕಾಗ್ಯದ ಸರಿ ಅಂದ ಕಾಲಕ್ಕ. ಹೌದು. ಅವಾಗ ಹೇಳ್ತಾಳಕ್ಕೆ ಸತ್ಯವಾನನ ಮಾಡಿದ ಸಾವಿತ್ರಿ ದೇವಿ, ಏನಂತಪ್ಪ? ನಾನು ಗಂಡನ ಜೀವ ಒಯ್ಬೇಕಾಗಿತ್ತಪ್ಪ ಅಂತಂದ್ರ ಹೌದಪ್ಪ ನನಗ ಕರ್ಕೊಂಡು ಹೋಗ್ಬೇಕಂದ ಕಾಲಕ್ಕ. ಅವಾಗ ಹೇಳ್ತಾಳ ಜೀವಂತಿದ್ದವ್ರಿಗೆ ಕರ್ಕೊಂಡು ಹೋಗಕ್ ಬರ್ಲವ. ಹೌದು. ನೀ ಏನು ಬೇಡ್ತಿ ಬೇಡ ಕೊಡ್ತೀನಿ ಅಂದ ಕಾಲಕ್ಕ. ಹೌದಪ್ಪ ಹೌದು. ಆದ್ರ ಗಂಡನ ಜೀವ ಒಂದು ಬಿಟ್ಟು ಬೇಡ ಅಂದ ಕಾಲಕ್ಕ. ಯಾಕಾಗಲ್ಲ ಅಂತ ತಿಳ್ಕೊಂಡು ಏನ್ ಮಾಡಿದ್ಲು? 3 ವರಗಳನ್ನು ಬೇಡದಳಕ್ಕಿ. ಏನಪ್ಪ 3 ವರಗಳು? ಯಮರಾಜಾಗ ಏನು? ನನ್ನ ಅತ್ತೆ ಮಾವನ ಕಣ್ಣು ಹೋಗ್ಯಾವ. ಹೌದು. ಕಣ್ಣು ಕೊಡ್ಬೇಕಂದ ಕಾಲಕ್ಕೆ ಯಮರಾಜ ತಥಾಸ್ತು ಅಂದ. ಕಣ್ಣು ಕೊಟ್ಟ. ಅವಾಗ ಅತ್ತೆ ಮಾವನ ಕಣ್ಣು ಬಂದು ಅಲ್ಲಿ. ಹೌದಪ್ಪ. ಇನ್ನೊಂದು ನನ್ನ ರಾಜ್ಯಭಾರ ಹಾಳಾಗೈತಿ. ಹೌದು. ನನ್ನ ಗಂಡನ ರಾಜ್ಯಭಾರ ಎಲ್ಲಾನು ಹಾಳಾಗೈತಿ, ರಾಜ್ಯಭಾರ ಬರ್ಬೇಕಂದ ಕಾಲಕ್ಕ. ಅದಕ್ಕೂ ತಥಾಸ್ತು ಅಂದ. ರಾಜ್ಯಭಾರ ಎಲ್ಲ ಬತ್ತು ಹೊಳ್ಳಿ ರಾಜ್ಯಭಾರ ಅಲ್ಲಿ ಇದ್ದಕ್ಕಿದ್ದಂಗ ಆಯ್ತು. ಹೌದು. ಇನ್ನ ಗಂಡನ ಜೀವ ಒಂದು ಬಿಟ್ಟು ಬೇಡ ಅನ್ನಲ್ಲ. ಹೌದಪ್ಪ. ಅವಾಗ ಆ ಸಾವಿತ್ರಿ ದೇವಿ ಏನ್ ಮಾಡ್ದ ಅಂತ ಕೇಳಿದ್ರೆ ಭಗವಂತ ಏನು ಬೇಡದಳು? 3ನೇ ವರ ನನ್ನ ಹೊಟ್ಟಿಲೆ 100 ಮಕ್ಕಳಾಗುವಂಗ ವರ ಕೊಡುವಂತ ಕಾಲಕ್ಕ. ಹೌದಪ್ಪ ಹೌದು. ಯಮ ಮಾತಿಗೆ ಮರುವಿಗೆ ಮರುಳಾಗಿ ಏನು ಮಾಡಿದ? ಏನು ಗಂಡನ ಜೀವ ಬಿಟ್ಟು ಬೇಡ ಅಂತ ತಿಳ್ಕೊಂಡು ತಥಾಸ್ತು ಅಂದು ಬಿಟ್ಟ. ಹೌದು. ಈಕೆ ಖುಷಿ ಆದ. ಖುಷಿ ಆಗಿ ಸಾವಿತ್ರಿ ದೇವಿ ಖುಷಿ ಆದ. ಸರಿ ನಿನಗೆ ವರ ಕೊಟ್ಟಿನಿ,
ಗಂಡನ ಜೀವ ಒಯ್ತೀನಿ ಅಂದ ಕಾಲಕ್ಕ ಹೌದಪ್ಪ ಹಿಂಗ ತಗೊಂಡ್ ಹಗ್ಗ ಒಗಿತಿದ ಓ ಯಮರಾಜ ಅನ್ನೋಕೆ ಆಹಾ ಓ ಯಮರಾಜ ತರಕತ್ತೀನಿ ನೀವು ಕೊಟ್ಟಿರ್ತಕ್ಕಂತ ವರ ಅನ್ನೋಕೆ ಹೌದಪ್ಪ ಹೌದಾ ಏನ್ ತಾಯಿ ಎಲ್ಲ ಬೇಡದು ಕೊಟ್ಟಿನ ಮತ್ತಾಕ ತಕರಾರ ಅಂದ ಕಾಲಕ್ಕ ಅವಾಗ ನಿನ್ನ ಹೊಟ್ಟೆಲಿ 100 ಮಕ್ಕಳು ಆಗ್ಲತ್ತೆ ವರ ಕೊಟ್ಟಿದೆ ಕೊಟ್ಟಿದಿಲ್ಲ ಮತ್ತ ನನ್ನ ಗಂಡನ ಜೀವನ ಒಯ್ದಂದ್ರ ನಾ ಏನು ಮಾಡ್ಲಿ ಅನ್ನೋಕೆ ಹೌದು ನನ್ನ ಹೊಟ್ಟೆಲಿ ಮಕ್ಕಳು ಆಗೋದು ಹೆಂಗ ಅಂದ ಕಾಲಕ್ಕ ಹೌದಪ್ಪ ಅವಾಗ ಮಾತಿನ ಮಲವಿಗೆ ಮರಳಾಗಿ ಕೊಟ್ಟಿರ್ತಕ್ಕಂತ ಅವರ ತಪ್ಪೈತತೆ ತಿಳ್ಕೊಂಡು ಹೌದು ಆ ಸತ್ತಿರ್ತಕ್ಕಂತ ಗಂಡನ ಜೀವ ಹಾಳು ಬಿಟ್ಟು ಯಮರಾಜ ಹಾಳು ಹೋಗ್ಯಾನ ಅಲ್ಲಿ ಸತ್ತು ಗಂಡನ ಜೀವ ಹಾಳು ಪಡ್ಕೊಂಡ ಯಮರಾಜ ಪತಿವರ್ತ ಧರ್ಮದಿಂದ ಹೌದಪ್ಪ ಹೌದು ಪಡ್ಕೊಂಡಲ್ಲ ಹೊಳಿ ಮಾತಿನಿಂದ ಸತ್ತಿರ್ತಕ್ಕಂತ ಗಂಡನ ಜೀವ ಹಾಳು ಪಡ್ಕೊಂಡ ಹಂಗ ನಿಮ್ಮ ಮೌನದಿಂದ ಯಾರು ಜೀವ ಪಡಿಸ್ಯಾರ ಕಲಿಯುಗದಾಗ ಯಾರ ಹೆಸರು ಉಳಿದೈತಿ ಏನ ಮುಂದಿನ ಸಂದಿಗೆ ಸಾವಿತ್ರಿ ವ್ರತ ಇನ್ನೊಂದು ಕೂಡ ಮಾಡ್ತಾರ ಹೌದು ಹಂಗ ನಿಮ್ಮ ಮೌನದಿಂದ ದುಡ್ಕೊಂಡವ್ರದು ಯಾರ ಕೋಲು ಉಳಿದೈತಿ ಸದ್ಯ ಭೂಮಿ ಮೇಲೆ ಹೌದಪ್ಪ ಹೌದು ಬೇಕಲ್ಲ ಮುಂದಿನ ಸಂಧಿ ಕಲ್ಮೇಶ್ ಮಾಸ್ತರ್ ಅವ್ರ ಹೌದು ಮಾತು ಹೇಳಿದ್ರ ಆಹಾ ಕೊತ್ತ ಮಂದಿ ಹೌದ್ ಹೌದ್ ಅನ್ನುವಂಗಾಗಿರ್ಬೇಕ ಹುತ್ತು ಮಂದಿಗೆ ತಲೆ ಹಾಕ್ಬೇಕೀಗ ಮಾತಿನಿಂದ ಹಿಂಗಾಗೈತಿ ಹೌದು ಮೌನದಿಂದ ಯಾರ ಜೀವ ಉಳಿದೈತಿ ಯಾರು ಬದುಕಿಸ್ಯಾರ ಅನ್ನುವಂತ ಮಾತ ಹೌದು ಮುಂದಿನ ಸಂಧಿಗೆ ನಮ್ ಕಲ್ಮೇಶ್ ಮಾಸ್ತರ್ ಅವ್ರು ಹೇಳ್ತಾರ ಅನ್ನುವಂತ ಭರವಸೆ ಇಟ್ಟುಕೊಂಡು ಹೌದು ಈಗ ಬಾಳ ಮಾತಾಡಲಾರ ಮಾಡು ಸರ ಯಾಕೋ ನಾ ಇನ್ನೊಂದು ಕಲ್ಮೇಶ್ ಮಾಸ್ತರ್ ಒಂದು ಮಾತು ಕೇಳ್ತೇನ್ರಿ ನೀ ಏನ್ ಕೇಳ್ಬೇಕತ್ತು ಹೌದು ಒಂದು ವಾರ ಇರ್ತಾವ ಒಂದ್ 2 ದಿವಸ ಇರ್ತಾವ ಒಂದು ತಿಂಗಳ ಭಂಡಾರ ಕೊಟ್ಟಾರು 15,000 18,000 ಏನು ಮಾತು ಮಾಡಿ ಬಂದಾರ ರೊಕ್ಕ ಸುಮ್ ಮೂಕ್ಲೆ ಬಂದಾರು ಹೆಂಗ ತಿಳ್ಕಕ್ಕ ಒಂದ್ 500 ಕಮ್ ಕೊಡ್ತಂದ್ರೆ ಯಾಕೆ ಬಾಯ್ ಬಿಟ್ರಿ ಫೋನ್ಯಾಗ ಹೆಂಗತಿ ಹೌದು ಬೇಕಲ್ಲ ನಿಂದು ಕರೆನ ಯಾಕಂತ ಕೇಳಿದ್ರ ಹೌದಾ ಫೋನ್ ಹಚ್ಚದಕ್ಕ ನಾವು ರೊಕ್ಕ ಮಾತಾಡ್ತೇವಿ ಮಾತಾಡ್ತೀವ್ರಲ್ಲ ಮತ್ ಯಾರ್ಯಾರ ಸುಮ್ಮ ಫೋನ್ ಹಚ್ಚನ್ ಅವ್ರು ಮಾತಾಡ್ಲಾರ ನಾವು ಮಾತಾಡ್ಲಾರ ಹೌದು ಹಂಗದು ಇಲ್ಲಿ ಬರೋಣ ಕಮ್ ಹೋಯ್ತೀರಿ ಹಂಗೇನಿಲ್ಲ ಹೌದಾ ಜಗತ್ತಿನೊಳಗ ನಡೆದೋದೇ ಮಾತಿನಿಂದ ನಡೆದೈತಿ ಹೌದಪ್ಪ ನಾವ್ ಏನೇ ತಗೊಳ್ಳೋದು ಕೊಡೋದು ಏನೇ ಮಾಡಿದ್ರು ಕೂಡ ಮಾತಿಲ್ಲಾರ್ದೆ ಯಾವ್ದು ಕೆಲಸ ಆಗಂಗಿಲ್ಲ ಮಾಡೋಣ ಆಗೋದಿಲ್ಲಪ್ಪ ಕರ್ತ ಹುಡುಗ ಬರೇ ಮಾತಾಡ್ಲಾರ್ದೆ ಸುಮ್ ಕೂತಿದಪ್ಪ ಅಂತಂದ್ರ ಹೌದು ಅವನಿಗೆ ಏನಂತಾರ ಯಾರು ಹೆಣ್ಣು ಸರ್ಕೆ ಕೊಡುದಿಲ್ಲ ಈಗ ಹೌದು ಮೂಕತ್ತಾರ ಹೌದಾ ಏನತ್ತಾರ ಏನತ್ತಪ್ಪ ಮೂಕತ್ತಾರ ಅಂಗವಿಕಲ್ ಅತ್ತಾರ ಹೌದು ಅತ್ತಾರಲ್ಲ ಅರೆ ಮೌನವಾಗಿ ನೀನು ಮಾತು ಬರ್ತಿದ್ರು ಸುಮ್ಮ ಗಪ್ಪ ಕೂತ್ರು ನಿನಗ ಮೂಕತ್ತಾರ ಅತ್ತಾರಪ್ಪ ಅದಕ್ಕೆ ಜಗತ್ತಿನೊಳಗ ಹೌದು ಮಾತಿನಿಂದ ಬಹಳ ಮಾತು ಐತಿ ಬರೇ ಕೆಟ್ಟದ್ ಹೇಳೋದಲ್ಲ ಮಾಡೋಣ ಆಹಾ ಅದ್ರಾಗೂ ಒಳ್ಳೇದ ಅದಾವ ಅದಾವ್ರಲ್ಲ ಜಗತ್ತಿನೊಳಗ ಮಾತನ್ನುವಂಥದ್ದು ಬಹಳ ಹೆಚ್ಚಿಗೆ ಐತೆ ವಾದ ಮಾಡಿ ಈಗ ಬಹಳ ಮಾತಾಡ್ಲಾರ್ದೆ ಒಂದು 4 ನುಡಿ ಸತ್ಯ ಸುಂದರವಾದ ಚಾಲ್ ಹಾಡಿ ಹಾಡಿ ನಮ್ಮ ಸರದೋಡಿ ಕಲಾವಂತರಿಗೆ ಪದ ಕೊಟ್ಟು ಬಿಡೋಣ ಆಯ್ತಾಯ್ತಾಯ್ತಾಯ್ತು ತಗೋರಿ